ರೇಡಿಯೇಷನ್ ಅನ್ನೋದು ಒನ್ ವೆರಿ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದಾಗ 3 ಥರ ಟ್ರೀಟ್ಮೆಂಟು ನಾವು ಯೂಶ್ವಲಿ ಹೇಳ್ತೀವಿ. ಒಂದು ಸರ್ಜರಿ, ಎರಡನೇದು ಕೀಮೊಥೆರಪಿ, ಮೂರನೇದು ರೇಡಿಯೇಷನ್ ಅಥವಾ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಸೊ ರೇಡಿಯೋಥೆರಪಿ ಈಗ ನೋಡಿದ್ರೆ ಒಂದು ಪೇಷಂಟ್ ಕ್ಯಾನ್ಸರ್ ಆದರೆ 80% ಆಫ್ ದ ಕ್ಯಾನ್ಸರ್ ಪೇಷಂಟ್ಸ್ಗೆ ಬೇಕಾಗಿ ಬರುತ್ತೆ. ಕೆಲವು ಸಲ ಬರೀ ರೇಡಿಯೇಷನ್ ಒಂದೇ ಟ್ರೀಟ್ಮೆಂಟ್ ಇರುತ್ತೆ. ಕೆಲವು ಸಲ ನಾವು ಕಂಬೈನ್ ಮಾಡ್ತೀವಿ, ರೇಡಿಯೋಥೆರಪಿನ ಕೀಮೊಥೆರಪಿನ ಕಂಬೈನ್ ಮಾಡ್ತೀವಿ. ಇನ್ನು ಕೆಲವು ಸಲ ಸರ್ಜರಿ ಆದಮೇಲೆ ರೇಡಿಯೇಷನ್ ಕೊಡ್ತೀವಿ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ರೇಡಿಯೇಷನ್ ಅನ್ನೋದು ಎಕ್ಸ್ರೇಸ್ ಅಷ್ಟೇ. ಸೊ ಮುಂಚಿನ ಕಾಲದಲ್ಲಿ ರೇಡಿಯೋ ಐಸೋಟೋಪ್ಸ್ ಅಥವಾ ಸೋರ್ಸಸ್ ಅಂತ ಇರ್ತಾ ಇತ್ತು. ಅದು ಆಲ್ವೇಸ್ ರೇಡಿಯೇಷನ್ನ ಎಮಿಟ್ ಮಾಡ್ತಾ ಇತ್ತು. ಅದ್ರ ಮೂಲಕ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಈಗ ಟೆಕ್ನಾಲಜಿ ಮುಂದುವರೆದಿದೆ, ದೇರ್ ಇಸ್ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ಸ್. ಸೊ ಇವಾಗ ನಾವು ಎಕ್ಸ್ರೇಸ್ ಮೂಲಕ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಆ ಎಕ್ಸ್ರೇಸ್ ಮೂಲಕ ಅದು ಕೆಲವು ಮಿಷಿನ್ಸ್ ಇದೆ, ಲೀನಿಯರ್ ಆಕ್ಸಿಲರೇಟರ್ಸ್ ಅಂತ ಹೇಳ್ತೀವಿ. ಸೊ ಆ ಲೀನಿಯರ್ ಆಕ್ಸಿಲರೇಟರ್ ಮೂಲಕ ಎಕ್ಸ್ರೇ ಜನರೇಟ್ ಆಗಿ ಅದನ್ನು ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆಯೋ ಆ ಭಾಗಕ್ಕೆ ಫೋಕಸ್ ಮಾಡಿ ಟ್ರೀಟ್ ಮಾಡ್ತೀವಿ. ಸೊ ಬೇಸಿಕಲಿ ದೇ ಆರ್ ಎಕ್ಸ್ರೇ ಟ್ರೀಟ್ಮೆಂಟ್. ಸಾಮಾನ್ಯವಾಗಿ ವಿ ಸೇ ದಟ್ ಅಬೌವ್ 3 years ಆಫ್ ಏಜ್ ರೇಡಿಯೇಷನ್ ಕೊಡ್ಬೋದು ಅಂತ. 3 years ಒಳಗಡೆ ಏನಾಗುತ್ತೆ ಅಂದರೆ ದೇರ್ ಇಸ್ ಗ್ರೋತ್, ಡೆವಲಪ್ಮೆಂಟ್ ಆಗ್ತಿರತ್ತೆ, ಪರ್ಟಿಕ್ಯುಲರ್ಲಿ ಇನ್ ದ ಬ್ರೈನ್. ಸೊ ಬ್ರೈನ್ ಡೆವಲಪ್ಮೆಂಟ್ ಅಫೆಕ್ಟ್ ಆಗಬಾರ್ದು ಅಂತ ನಾವು 3 ವರ್ಷದ ಮೇಲ್ಗಡೆ ಇರೋ ಮಕ್ಕಳಿಗೆ ಶುರು ಮಾಡ್ತೀವಿ. ಬಟ್ ಹಾಗೆ ಅಂದರೆ ಕೆಲವು ಟೈಮಲ್ಲಿ ವಿ ಹ್ಯಾವ್ ಟು ಈವನ್ ಟ್ರೀಟ್ ಯಂಗರ್ ಚಿಲ್ಡ್ರನ್. ಸೊ ನಮ್ಮ ಹಾಸ್ಪಿಟ್ಲಲ್ಲಿ 3 months ಹಿಡಿದು 100 yearsವರೆಗೂ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಆ ಥರ ಏಜ್ ಲಿಮಿಟ್ ಅಂತ ಇರೋದಿಲ್ಲ. ಸೊ ಕಾಯಿಲೆಗೆ ನೆಸೆಸಿಟಿ ಇದ್ದರೆ ರೇಡಿಯೇಷನ್ ಕೊಡಬೇಕಾಗತ್ತೆ. ಆ ಬೆನಿಫಿಟ್ಟು ರಿಸ್ಕನ್ನು ನಾವು ಅಸೆಸ್ ಮಾಡಿಬಿಟ್ಟು ಡಿಸೈಡ್ ಮಾಡ್ತೀವಿ ಯಾವ ಏಜಲ್ಲಿ ಕೊಡಬೇಕು. ರೇಡಿಯೇಷನ್ ಅನ್ನೋದು ಎಕ್ಸ್ರೇಸು, ಅದು ಕಣ್ಣಿಗೆ ಕಾಣೋದಿಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಶ್ಯೂರ್ ದಟ್ ಯಾವ ಜಾಗಕ್ಕೆ ನಾವು ಪ್ಲ್ಯಾನ್ ಮಾಡ್ತಿದ್ದೀವೋ ಆ ಜಾಗಕ್ಕೆ ರೇಡಿಯೇಷನ್ ಹೋಗಬೇಕು ಅಂತ ಒಂದು. ಎರಡನೇದು, ರೇಡಿಯೇಷನ್ ಇಸ್ ಹಾರ್ಮ್ಫುಲ್. ಬೈ ನೇಚರ್ ರೇಡಿಯೇಷನ್ ಹಾರ್ಮ್ಫುಲ್. ಒಂದ್ಸಲ ರೇಡಿಯೇಷನ್ ಮೈಗೆ ಹೋಗ್ಬಿಟ್ರೆ ಅದನ್ನು ಮತ್ತೆ ನಾವು ವಾಪಸ್ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ದಟ್ ಅನ್ನೆಸೆಸರಿ ರೇಡಿಯೇಷನ್ ಹೋಗಬಾರ್ದು. ಎಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ, ಯಾವ ಕಾಯಿಲೆಗೋಸ್ಕರ ಕೊಡ್ತಾ ಇದ್ದೀವಿ, ಎಷ್ಟು ಡೋಸ್ ಪ್ಲ್ಯಾನ್ ಮಾಡಿದ್ದೀವಿ, ಅದನ್ನೆಲ್ಲ ನಾವು ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ ಆಮೇಲೆ ಕೊಡಬೇಕು. ಸೊ ಯೂಶ್ವಲಿ ಏನು ಮಾಡ್ತೀವಿ ಅಂದರೆ, ನಾವು ಒಂದು ಪೇಷಂಟು ಈಗ ಒಬ್ರಿಗೆ ಡಿಸೈಡ್ ಆಗಿದೆ ಇವ್ರಿಗೆ ರೇಡಿಯೇಷನ್ ಬೇಕು ಅಂತ. ಸೊ ಅವರನ್ನು ನಾವು ಫಸ್ಟು ಪ್ಲ್ಯಾನಿಂಗ್ ಅಂತ ಮಾಡ್ತೀವಿ. ಮೊದಲು ಒಂದು ಪೊಸಿಷನಿಂಗ್ ಅಂತ ಮಾಡ್ತೀವಿ. ಆಮೇಲೆ ಕೆಲವು ಇಮ್ಮೊಬಿಲೈಸೇಷನ್ ಡಿವೈಸಸ್ ಅಂತ ಹೇಳ್ತೀವಿ. ಅಂದರೆ ಟ್ರೀಟ್ಮೆಂಟ್ ಟೈಮಲ್ಲಿ ಪೇಷಂಟ್ ಚೂರು ಜರುಗಬಾರ್ದು, ಅಲ್ಲಾಡಬಾರ್ದು. ಸೊ ಆ ಥರ ಜರುಗ್ದೇನೆ ಅಲ್ಲಾಡ್ದೇನೆ ನಾವು ಇಮ್ಮೊಬಿಲೈಸ್ ಮಾಡ್ತೀವಿ. ಅದಕ್ಕೆ ಅಂತ ಕೆಲವು ಮೆಟೀರಿಯಲ್ಸ್ ಇದೆ, ಅದನ್ನು ಯೂಸ್ ಮಾಡ್ತೀವಿ ನಾವು. ಅದು ಮಾಡಿಬಿಟ್ಟು ಯೂಶ್ವಲ್ ಆಗಿ ಒಂದು CT ಸ್ಕ್ಯಾನ್ ತೊಗೊಳ್ತೀವಿ. ಆ CT ಸ್ಕ್ಯಾನ್ ಬಂದ್ಬಿಟ್ಟು ಅದನ್ನು ನಾವು ಕಂಪ್ಯೂಟ್ರಲ್ಲಿ ಒಂದು ವರ್ಚುವಲ್ ಪೇಷಂಟ್ ಥರ ಕ್ರಿಯೇಟ್ ಮಾಡ್ತೀವಿ. ಯಾಕಂದರೆ ನಾವು ಪೇಷಂಟ್ ಇಟ್ಕೊಂಡು ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ. ಸೊ ಕಂಪ್ಯೂಟ್ರಲ್ಲಿ ಆ ವರ್ಚುವಲ್ ಪೇಷಂಟ್ ಮೇಲೆ ನಾವು ಪ್ಲ್ಯಾನಿಂಗ್ ಮಾಡ್ತೀವಿ. ಸೊ ಅದರಲ್ಲಿ ಎಲ್ಲಿಗೆ ರೇಡಿಯೇಷನ್ ಹೋಗಬೇಕು, ಯಾವ ಥರ ಅಕ್ಕಪಕ್ಕ ಬೇರೆ ಕಡೆ ಎಲ್ಲೂ ರೇಡಿಯೇಷನ್ ಹೋಗ್ದೇನೆ ಎಲ್ಲಿ ತೊಂದರೆ ಇದೆಯೋ ಅಲ್ಲಿಗೆ ಮಾತ್ರ ಫೋಕಸ್ ಮಾಡಿ ಪ್ಲ್ಯಾನ್ ಮಾಡ್ತೀವಿ. ಸೊ ಯೂಶ್ವಲಿ ಈ ಡಿಸೈಡ್ ಮಾಡಿದ್ಮೇಲೆ ಈ ಪ್ಲ್ಯಾನಿಂಗ್ ಮಾಡಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಒಂದು 3-4 ದಿನ ಆಗುತ್ತೆ. ರೇಡಿಯೇಷನ್ ಅನ್ನೋದು ಭಯ ಪಡೋವಂಥದ್ದೇನೂ ಇಲ್ಲ. ನಾರ್ಮಲಿ ಪೇಷಂಟ್ಸ್ ಮೈಂಡಲ್ಲಿ ಏನಿರುತ್ತೆ ಅಂದರೆ, ರೇಡಿಯೇಷನ್ ಅಂದರೆ ಏನೋ ಬರ್ನ್ ಮಾಡಿಬಿಡ್ತಾರೆ, ಕರೆಂಟ್ ಕೊಡ್ತಾರೆ, ಶಾಕ್ ಕೊಡ್ತಾರೆ ಅಂತಲ್ಲ. ಅದೆಲ್ಲ ಏನೂ ಇಲ್ಲ. ಎಕ್ಸ್ರೇಸ್ ಟ್ರೀಟ್ಮೆಂಟ್ ಅಷ್ಟೇ. ನೀವು ಹೇಗೆ ಈಗ ಎದೆದು ಎಕ್ಸ್ರೇ ಮಾಡಿಸ್ತೀರಾ, CT ಸ್ಕ್ಯಾನ್ ಮಾಡಿಸ್ತೀರಾ, ಅದೇ ಥರ ಇಟ್ ಇಸ್ ಅನ್ ಎಕ್ಸ್ರೇ. ಸೊ ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅವ್ರಿಗೆ ಏನೂ ಗೊತ್ತಾಗಲ್ಲ, ನೋವಂತೂ ಆಗೋದೇ ಇಲ್ಲ. ಇಟ್ ಈಸ್ ಅ ಪೇನ್ಲೆಸ್ ಟ್ರೀಟ್ಮೆಂಟ್. ಸೊ ಅದೇ ಥರ ಹೀಟ್ ಆಗಲಿ, ಶಾಕ್ ಆಗಲಿ, ಕರೆಂಟ್ ಆಗಲಿ ಏನೂ ಇರೋದಿಲ್ಲ. ಬಟ್ ಅದರಲ್ಲಿ ಕೆಲವು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಯಾವ ಜಾಗಕ್ಕೆ ನಾವು ರೇಡಿಯೇಷನ್ ಕೊಡ್ತೀವೋ ಅದ್ರ ತಕ್ಕಂಥ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಎಕ್ಸಾಂಪಲ್, ಈಗ ನಾವು ಬ್ರೈನಿಗೆ ರೇಡಿಯೇಷನ್ ಕೊಟ್ಟರೆ ಕೂದಲು ಉದುರುತ್ತೆ. ಇಲ್ಲಿ ಕತ್ತು ಭಾಗಕ್ಕೆ ರೇಡಿಯೇಷನ್ ಕೊಟ್ಟರೆ ಇಲ್ಲೆಲ್ಲ ಚರ್ಮ ಸ್ವಲ್ಪ ಕಪ್ಪಗಾಗತ್ತೆ, ಗಂಟ್ಲೊಳಗಡೆ ಹುಣ್ಣಾಗತ್ತೆ.
ಆವಾಗ ಸ್ವಲ್ಪ ದಿನ ಊಟ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನಾವೇನು ಹೇಳ್ತೀವಿ ಅಂದರೆ ಡಯಟನ್ನು ಬದಲಾವಣೆ ಮಾಡಿಸ್ಕೋಬೇಕಾಗತ್ತೆ. ಕೆಲವು ದಿನ ತುಂಬ ಖಾರ ತಿನ್ನೋಕ್ಕಾಗಲ್ಲ, ತುಂಬ ಗಟ್ಟಿ ಪದಾರ್ಥ ತಿನ್ನೋಕ್ಕಾಗಲ್ಲ. ಬಟ್ ಇದೆಲ್ಲ ಟೆಂಪ್ರರಿ. ರೇಡಿಯೇಷನ್ ಕೊಡೋಷ್ಟು ದಿನ ಇರುತ್ತೆ. ರೇಡಿಯೇಷನ್ ಮುಗಿಸಿ ಒಂದು 2-3 ವಾರದಲ್ಲಿ ಎಲ್ಲ ನಿಧಾನಕ್ಕೆ ಹೋಗ್ಬಿಡುತ್ತೆ, ಅದಾಗೆ ಅದು ಹೋಗ್ಬಿಡುತ್ತೆ. ಆಮೇಲೆ ಎಲ್ಲ ತಿನ್ಬೋದು. ಇನ್ನು ಕೆಲವು ಜನಕ್ಕೆ ಈಗ ನಾವು ಹೊಟ್ಟೆ ಕೆಳಗಡೆ ಭಾಗಕ್ಕೆ ಕೊಟ್ಟರೆ ಅಲ್ಲಿ ಲೂಸ್ ಮೋಷನ್ ಆಗೋ ಸಾಧ್ಯತೆ ಇರುತ್ತೆ. ಅಗೇನ್ ಯಾವ ಏರಿಯಾ ಕೊಡ್ತೀವೋ ಅದ್ರ ಮೂಲಕ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಅದನ್ನು ನಾವು ಮುಂಚೆನೇ ಹೇಳ್ತೀವಿ, ಈ ಥರ ಇಷ್ಟು ದಿನ ಇರುತ್ತೆ, ಅದಕ್ಕೆ ಕೆಲವು ಔಷಧಿಗಳು ಕೊಡ್ತೀವಿ. ಸೊ ಯಾವುದು ತುಂಬ ಲಾಂಗ್ ಟರ್ಮ್ ಇರೋದಿಲ್ಲ. ಕರೆಕ್ಟಾಗಿ ರೇಡಿಯೇಷನ್ ಕೊಟ್ಟರೆ ಟೆಂಪ್ರರಿ ಇರುತ್ತೆ, ಮತ್ತು ಅದು ನಾರ್ಮಲ್ ಆಗಿಬಿಡುತ್ತೆ. ಸೊ ಇದು ಈಗ ಲೀನಿಯರ್ ಆಕ್ಸಿಲರೇಟರ್ ಅಂತ ಹೇಳ್ತೀವಿ. ಈ ಮಿಷಿನ್ ಮೂಲಕನೇ ನಾವು ರೇಡಿಯೇಷನ್ ಕೊಡೋದು. ಈ ಮಿಷಿನಿಂದ ಎಕ್ಸ್ರೇಸ್ ಬರುತ್ತೆ. ಇದು ಕೌಚ್ ಅಂತ ಹೇಳ್ತೀವಿ. ಮತ್ತು ಪೇಷಂಟನ್ನು ಟ್ರೀಟ್ ಮಾಡೋಕ್ಕೆ ಮುಂಚೆ ಈ ಥರ ಒಂದು ಮಾಸ್ಕ್ ಮಾಡ್ತೀವಿ ನಾವು. ಯಾಕಂದರೆ ಈ ಟ್ರೀಟ್ಮೆಂಟ್ ಟೈಮಲ್ಲಿ ಪೇಷಂಟ್ ಚೂರು ಅಲ್ಲಾಡಬಾರ್ದು. ಆ ಕಾರಣದಿಂದ ಈ ಮಾಸ್ಕ್ ಹಾಕ್ಬಿಟ್ಟು ಅದನ್ನು ಫಿಕ್ಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಪ್ರತಿದಿನ ಸುಮಾರು 5 ನಿಮಿಷ ಟ್ರೀಟ್ಮೆಂಟ್ ಇರುತ್ತೆ. ಒಂದು ಟೈಮ್ ಕೊಡ್ತೀವಿ, ಆ ಟೈಮಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಹೋಗ್ಬೋದು, ಮತ್ತು ನೆಕ್ಸ್ಟ್ ಡೇ ಬರ್ಬೋದು. ಸೊ ಈ ಥರ ಯೂಶ್ವಲಿ ಒಂದು ರೇಡಿಯೇಷನ್ ಟ್ರೀಟ್ಮೆಂಟ್ 5ರಿಂದ 7 ವಾರವರೆಗೂ ನಡೆಯುತ್ತೆ. ವಾರಕ್ಕೆ 5 ದಿನ ಇರುತ್ತೆ, ಡೈಲಿ 10 ನಿಮಿಷ ಅಷ್ಟೇ. ಸೊ ಪೇಷಂಟ್ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಆಗೋ ನೆಸೆಸಿಟಿ ಇಲ್ಲ. ಮನೆಯಿಂದ ಬಂದು ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಹೋಗ್ಬೋದು. ಸುಮಾರು ಜನ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲ ಕೆಲಸ ಮುಗಿಸ್ಕೊಂಡ್ಬಂದು ರೇಡಿಯೇಷನ್ ತೊಗೊಂಡು ಮನೆಗೆ ಹೋಗ್ತಾರೆ. ಸೊ ಯಾವ ಥರ ಅನುಕೂಲ ಇದೆಯೋ ಆ ಥರ ಟ್ರೀಟ್ಮೆಂಟ್ ತೊಗೋಬೋದು. ಸೊ ಇದು ಅಡ್ವಾನ್ಸ್ಡ್ ಟೆಲಿಥೆರಪಿ ಮಿಷಿನು, ಲೀನಿಯರ್ ಆಕ್ಸಲರೇಟರ್ ಅಂತ ಹೇಳ್ತೀವಿ. ಸೊ ಈ ಮಿಷಿನಲ್ಲಿ ಎಕ್ಸ್ರೇ ಬಿಟ್ಟು ಇಲ್ಲಿ CT ಸ್ಕ್ಯಾನರ್ ಕೂಡ ಅಟ್ಯಾಚ್ ಆಗಿದೆ. ಅದು ಯಾವುದಕ್ಕೆ ಅಂದರೆ ನಾವು ದಿನ ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ CT ಸ್ಕ್ಯಾನ್ ತೊಗೊಂಡು ನಾವು ಕನ್ಫರ್ಮ್ ಮಾಡ್ಕೋಬೋದು, ನಾವು ಕೊಡ್ತಿರೋ ಜಾಗ ಕರೆಕ್ಟ್ ಇದೆಯಾ, ನಾವು ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವೋ ಅದೇ ಜಾಗಕ್ಕೆ ರೇಡಿಯೇಷನ್ ಹೋಗ್ತಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅದಾದಮೇಲೆ ಟ್ರೀಟ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಆಕ್ಯುರಸಿ ಅಂತ ಹೇಳ್ತೀವಿ. ಆಕ್ಯುರಸಿ ತುಂಬ ಇರುತ್ತೆ, ಮತ್ತು ರಿಸಲ್ಟ್ಸ್ ಚೆನ್ನಾಗಿರುತ್ತೆ, ಕ್ಯೂರ್ ರೇಟ್ಸ್ ಚೆನ್ನಾಗಾಗತ್ತೆ. ಈ ಥರ ನಮ್ಮ ಹಾಸ್ಪಿಟ್ಲಲ್ಲಿ 3 ಮಿಷಿನ್ ಇದೆ, 3 ಲೀನಿಯರ್ ಆಕ್ಸಿಲರೇಟರು. ದೇ ಆರ್ ಆಲ್ ವೆರಿ ಅಡ್ವಾನ್ಸ್ಡ್ ಸ್ಟೇಟ್ ಆಫ್ ದಿ ಆರ್ಟ್ ಮಿಷಿನ್ಸ್ ಅಂತ ಹೇಳ್ತೀವಿ. ಸೊ ಕೆಲವು ಟೆಕ್ನಿಕ್ ಹೆಸರುಗಳು ನಿಮ್ಗೆ ಕೇಳಿರ್ಬೋದು. ಸೊ ನಾವು 3D CRT, IMRT, IGRT, ರ್ಯಾಪಿಡ್ ಆರ್ಕ್, VMAT, SRS, SBRT, ಈ ಥರ ಹಲವಾರು ಟೆಕ್ನಿಕ್ಸ್ ಇದೆ. ಪರ್ಟಿಕ್ಯುಲರ್ ಕಾಯಿಲೆಗೆ ಡಾಕ್ಟರ್ ಒಂದು ಟೆಕ್ನಿಕ್ ಚೂಸ್ ಮಾಡ್ತಾರೆ, ಆ ಟೆಕ್ನಿಕನ್ನು ಈ ಮಿಷಿನಲ್ಲಿ ಡೆಲಿವರ್ ಮಾಡ್ಬೋದು. ನಾವು ಜಾಗನ ಟ್ರೀಟ್ ಮಾಡ್ತಾ ಇದ್ದೀವೋ ಅದ್ರ ತಕ್ಕಂಗೆ ನಾವು ಇಮ್ಮೊಬಿಲೈಸೇಷನ್ ಮಾಡ್ತೀವಿ. ಈಗ ಬ್ರೈನು ಅಥವಾ ಹೆಡ್ ಆ್ಯಂಡ್ ನೆಕ್ ಟ್ರೀಟ್ ಮಾಡೋದಕ್ಕೆ ಈ ಥರ ಮೌಲ್ಡ್ ಮಾಡ್ತೀವಿ. ಇನ್ನು ಕೆಲವು ಜಾಗದಲ್ಲಿ ಈ ಥರ ಬೆಡ್, ವ್ಯಾಕ್ಯೂಮ್ ಬೆಡ್ ಅಂತ ಮಾಡ್ತೀವಿ. ಈಗ ನಿಮಗೆ ಚೆಸ್ಟು ಅಥವಾ ಸಣ್ಣ ಮಕ್ಕಳು ಮಲ್ಕೋಬೇಕಾದ್ರೆ ಅಥವಾ ಬೇರೆ ಕಾಲಲ್ಲಿ ಏನಾದರೂ ಟ್ಯೂಮರ್ ಇದ್ದರೆ ಆ ಥರಕ್ಕೆ ಈ ಥರ ಒಂದು ವ್ಯಾಕ್ಯೂಮ್ ಬೆಡ್ ಮಾಡ್ತೀವಿ. ಇದು ಆ್ಯಕ್ಚುಲಿ ಇದು ಫ್ಲ್ಯಾಟ್ ಇರುತ್ತೆ, ಪೇಷಂಟ್ ಮಲಗಿದಾಗ ಆ ಶೇಪ್ ತಗೊಳುತ್ತೆ. ಆಮೇಲೆ ಇದರಿಂದ ಏರನ್ನು ತೆಗೆದುಬಿಡ್ತೀವಿ. ಸೊ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಆ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಆ ಪೇಷಂಟು ಶೇಪ್ ತಗೊಳುತ್ತೆ. ಇನ್ನು ಕೆಲವು ಜನಕ್ಕೆ ಈ ಥರ ಕಾಲಿಂದು ಸಪೋರ್ಟ್ ಕೊಡ್ತೀವಿ. ಆವಾಗ ಅವರು ಸ್ವಲ್ಪ ಕಾಲನ್ನು ಮಡ್ಚ್ಕೊಂಡು ಇದ್ರ ಮೇಲೆ ಮಲ್ಕೊಂಡ್ರೆ ಕಂಫರ್ಟಬಲ್ ಆಗಿರ್ತಾರೆ. ಸೊ ಇದ್ರದ್ದು ಏನು ಉದ್ದೇಶ ಅಂದರೆ ಪೇಷಂಟ್ 10 ನಿಮಿಷ ಮಲಗಿರ್ಬೇಕಾದ್ರೆ ಟ್ರೀಟ್ಮೆಂಟ್ ಟೈಮಲ್ಲಿ ಕಂಫರ್ಟಬಲ್ ಇರಬೇಕು. ಅದೇ ಟೈಮು ಎವ್ರಿ ಡೇ ನಾವು ಅದೇ ಥರ ರೀಪ್ರೊಡ್ಯೂಸು ಮಾಡಬೇಕು, ಒಂದೇ ಥರ ಟ್ರೀಟ್ಮೆಂಟ್ ಕೊಡಬೇಕು ಒಂದೇ ಜಾಗಕ್ಕೆ. ಸೊ ಈ ಥರ ನಾವು ಡಿವೈಸಸ್ ಯೂಸ್ ಮಾಡೋದ್ರಿಂದ ಅದನ್ನು ನಾವು ಆ್ಯಕ್ಯುರಸಿನ ಮೇಂಟೈನ್ ಮಾಡ್ತೀವಿ, ಮತ್ತು ಸೇಮ್ ಟೈಮ್ ಪೇಷಂಟ್ಗೂ ಕಂಫರ್ಟಬಲ್ ಇರುತ್ತೆ. ಸೊ ರೇಡಿಯೇಷನಿಂದ ಯಾರು ಭಯ ಪಡೋವಂಥ ಅಗತ್ಯ ಇಲ್ಲ. ಎಲ್ಲ ಸಣ್ಣ ಮಕ್ಕಳು ತೊಗೋಬೋದು, ವಯಸ್ಸಾದವರು ತೊಗೋಬೋದು, ಹೆಣ್ಮಕ್ಳು ತೊಗೋಬೋದು, ಎಲ್ಲರೂ ತೊಗೋಬೋದು. ಸೇಫ್ ಆಗಿದೆ ಟ್ರೀಟ್ಮೆಂಟು, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಕೂಡ. ಸೊ ಹೆದರ್ಕೊಂಡು ಬೇರೆ ಯಾರೋ ಹೇಳಿದ್ರು, ಅಕ್ಕಪಕ್ಕ ಅವ್ರು ಹೇಳಿದ್ರು ಅಂತ ಹೆದರ್ಕೊಂಡು ರೇಡಿಯೇಷನ್ ತೊಗೊಳ್ದೇ ಇರಬೇಡಿ. ಡಾಕ್ಟರ್ ರೆಕಮೆಂಡ್ ಮಾಡಿದರೆ ಖಂಡಿತವಾಗ್ಲೂ ರೇಡಿಯೇಷನ್ ಸೇಫ್ ಆಗಿರುತ್ತೆ, ತೊಗೊಳ್ಳಿ. ಆ್ಯಂಡ್ ನಿಮ್ಮ ಒಳ್ಳೇದಕ್ಕೋಸ್ಕರ ನಾವು ಹೇಳೋದು, ಅದನ್ನು ತೊಗೊಳ್ಳಿ. ಸುಮಾರು ಜನ ಬಂದಾಗ ಕೇಳ್ತಾರೆ, ಈ ಥರ ನಾವು ರೇಡಿಯೇಷನ್ ತೊಗೊಂಡಾದ್ಮೇಲೆ ಮನೇಲಿ ಜೊತೇಲಿ ಇರ್ಬೋದಾ, ಬೇರೆಯವ್ರ ಜೊತೇಲಿ ಇರ್ಬೋದಾ,
ಮಕ್ಳ ಜೊತೆಗಿರ್ಬೋದಾ, ಅವ್ರನ್ನ ಎತ್ಕೋಬೋದಾ ಅಂತಲ್ಲ, ಖಂಡಿತವಾಗ್ಲೂ ಮಾಡ್ಬೋದು. ಅದೆಲ್ಲ ಸೇಫು. ನಿಮ್ಮ ಮೈ ಒಳಗಡೆ ಯಾವ ಥರದ್ದು ರೇಡಿಯೇಷನ್ ಉಳಿಯೋದಿಲ್ಲ. ಸೊ ನೀವು ಮನೆಗೆ ಹೋಗಿ ನಾರ್ಮಲ್ ಆಗಿರ್ಬೋದು, ಬೇರೆಯವ್ರ ಜೊತೇಲಿ ಇರ್ಬೋದು, ಮಕ್ಳ ಜೊತೇಲಿ ಇರ್ಬೋದು, ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ಬೋದು. ಐಸೋಲೇಷನ್ ಅವಶ್ಯಕತೆ ಏನೂ ಇಲ್ಲ. ನಾರ್ಮಲ್ ಆಗೇ ಸೊಸೈಟಿಯಲ್ಲಿ ಇರ್ಬೋದು. ಸೊ ಏನು ಆ ಥರ ಏನಾದರೂ ನಿಮ್ಮ ಡೌಟ್ ಇದ್ದರೆ ದಯವಿಟ್ಟು ಡಾಕ್ಟರ್ ಹತ್ರ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವಾಗೇ ನೀವು ಇಮ್ಯಾಜಿನ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಳ್ದೇ ಇರಬೇಡಿ. ಅದೇ ನನ್ನ ಇನ್ಫಾರ್ಮೇಷನ್ ಕೊಡೋ ಉದ್ದೇಶ.